ನಾವಿವತ್ತು ಕಲ್ಪತರು ನಾಡು ತುಮಕೂರಿನಲ್ಲಿದ್ದೇವೆ. ತುಮಕೂರಿನ ಜನತೆ ಏನು ಹೇಳ್ತಾರೆ? ಮೋದಿ ಸರ್ಕಾರ ಬಂದ್ರೆ ದೇಶಕ್ಕೆ ಒಳ್ಳೇದಾಗುತ್ತೆ. ಏನು ಮಾಡಿಲ್ಲ ಅಂದ್ರೂ ಕಾಂಗ್ರೆಸ್ ಬೇಕು. ಮೋದಿ ಬರಬೇಕು, ನಮಗೆ ಮೋದಿ ಬರಬೇಕು. ಮೋದಿ ಬರೀ ನಮ್ಮ ದುಡ್ಡೆಲ್ಲ ಬಳ್ಕೊಂಡಿದ್ದಾರೆ, ಏನು ಮಾಡಿಲ್ಲ. ಹಾಕ್ತೀನಿ ಚೆನ್ನ ಅಚ್ಚಾ ಕರ್ತೀನಿ ಎಲ್ಲ ಬುರಾನೇ ಮಾಡ್ತಾ ಇದ್ದಾರೆ. ಅಚ್ಚ ಅಂತ ಒಂದೇ ಮಾಡಿಲ್ಲ. ಕಾಂಗ್ರೆಸ್ನವ್ರು 25,000 ಕೊಡ್ತಾ ಇದ್ರು ಲೋನ್ ಅಂತೇಳಿ ಆ ಮನೆಗಳೆಲ್ಲ ಬಿತ್ತು. ಮೋದಿಗಳೆಲ್ಲ ಬಿತ್ತು. ನಾವೀಗ ತುಮಕೂರು ಜಿಲ್ಲೆ ತಿಟ್ಟೂರಿನಲ್ಲಿದ್ದೀವಿ. ದಯವಿಟ್ಟು ಕೈ ಮುಗಿತೀನಿ, ಯಾರಿಗೂ ಸಿಕ್ತಿಲ್ಲ. ಇವ್ರ ಮನೆಯವ್ರಿಗೆ ಸಿಕ್ಕಿರ್ಬೇಕು ಕ್ಯಾಂಡಿಡೇಟ್ ಅಂತ ಹೇಳಿ. ಕಾಂಗ್ರೆಸ್ ಕಡೆ ಕ್ಯಾಂಡಿಡೇಟ್ ಅಂತ ಸಿಕ್ಕಿರ್ಬೋದು. ಮೋದಿ ಇರ್ಬೇಕು. ಮೋದಿ ಬಿಟ್ರೆ ಆಗಲ್ಲ. ಹಿಂಗೆಲ್ಲ ಇಟ್ಕೊಂಡು ಬರಕ್ಕೆ ಕುಕ್ಕರ್ ಬಂಪ್ ತಂದು ಇಲ್ಲೇ ಕೊಟ್ಟಾಗ್ಬಿಡ್ತಾರೆ. ಬ್ಲಾಸ್ಟ್. ಬಾರೋ ನಿಂತ್ಕೊ ಬಾರೋ. ಹಾಂ, ಈಗ MP ಎಲೆಕ್ಷನ್ ಬರ್ತಾ ಇದೆ. ಹಾಂ, ಬಿಜೆಪಿ ಒಳ್ಳೇದಾ ಕಾಂಗ್ರೆಸ್ ಒಳ್ಳೇದಾ? ನಮಗೆ BJP ಒಳ್ಳೇದು ಅಂತ ಇವಾಗ. ಈಗ ಬಿಜೆಪಿ ಒಳ್ಳೇದು. ಏನೇನು ಯಾಕೆ ಬಿಜೆಪಿ ಒಳ್ಳೇದು ಅಂತ? ಏನೋ ಇರೋದ್ರೊಳಗೆ ಏನಾದರೂ ಒಂದು ಕಷ್ಟ ಸುಖಕ್ಕೆ ಸಹಾಯ ಮಾಡ್ತಾರೆ. ಇವ್ರು ಯಾವ್ದಾದ್ರು ಹೆಂಗಸರಿಗೆ ದುಡ್ಡು ಕೊಡ್ತಾರೆ, ಅವರಿಗೆ ಇವರು ದುಡ್ಡು ಅವ್ರಿಗೆ ಕೊಡ್ತಾರೆ, ನಮ್ಮ ಹತ್ರ ಕಿತ್ಕೊಳ್ತಾರೆ. ಎಷ್ಟು ಧರ್ಮ ಆಯ್ತು ನೋಡ್ರಿ ಅದ್ರೊಳಗಡೆ. ಇವ್ರು ಕೊಡೋದೇನೈತೆ, ನಾವು ಕಿತ್ಕೊಳೋದೇನೈತೆ. ಸರ್ಕಾರದಾಗೆ ಬರೀ ಗಂಡಸು ನತ್ಸಲ್ಲ, ಬಸ್ಗಳು ಹೆಂಗಸು ನತ್ತಿಸ್ತಾರೆ ಗೊತ್ತಾ. ನಾವೇನು ಮಾಡಿದ್ದೀವಿ? ಅವ್ರಿಗೆ ಫ್ರೀ ಅಂತ ಬಿಟ್ಬಿಟ್ರು. ಗಂಡಸರಿಗೆ ಏನು ಮಾಡಿದ್ರು? ನಾವಿಲ್ಲಿ ಜಾತ್ರೆಗೆ ಬರ್ತೀವಲ್ಲ, ಹೆಂಗಸ್ ಓಡೋಗಿರ್ತಾರ ಅಲ್ಲೇ ಆಧಾರ್ ಕಾರ್ಡ್ ಇಟ್ಕೊಂಡು. ಅದೇ ಇವಾಗ ನಾವು ಜಾತ್ರೆಗೆ ಬಂದಿದ್ದೀವಿ, ಆಧಾರ್ ಕಾರ್ಡ್ ಇಟ್ಕೊಂಡು ನೆಟ್ಗೆ ಹೋಗ್ತಾರೆ ಹೆಂಗಸುಗಳು. ಹೌದು, BJP ಮಾಡೈತಲ್ಲ ಹೊಸಿಗರಿಗೆ. ಆ 3 ತಿಂಗಳಿಗೆ ಒಂದ್ಸತಿ 2,000 ಹಾಕ್ತಾನೆ, ಇದು ಮಾಡ್ತಾರೆ. ಹೆಂಗಸು ಕೊಡ್ತಾವ್ರಲ್ಲ, ನಮ್ಗೆ ಕೊಟ್ಟಿಲ್ವಲ್ಲ. ಏನು ಕೊಡ್ತಾರೆ? ಯಾವ್ದು ಕೊಟ್ಟವೆ? ಕಿತ್ಕೊಂಡು 2,500 ರೂಪಾಯಿ ದುಡ್ಡು ಕೊಡ್ತಾವನೆ. 2,500 ರೂಪಾಯಿ ಮನುಷ್ಯನಿಗೆ ತಿಂಗಳಿಗೆ ದುಡ್ಡು ಕೊಡ್ತಾನೆ. ಏನೇನು ತರ್ಬೋದು ಹೇಳ್ರಿ 2,500 ರೂಪಾಯಿಗೆ? ಏನೇನು ತಗೋಬೋದು ಹೇಳಿ ಸಮಯ? ವಶೀಕರನೇ ಬಂದಿಲ್ರಿ ನಮ್ಮ ಕ್ಷೇತ್ರಕ್ಕೆ. ಅವನು ಮುದ್ದನ್ಮೇಗೌಡ ಅಂಬದ್ ಇಂಥವರೆಗೂ ನೋಡಲ್ಲ ನಾವು ಅವನ್ನ. ಅವರು MP ಬಂದಿಲ್ಲ ಇನ್ನ ಇಂಥವರೆಗೂ. ಪರಮೇಶ್ವರ ಇನ್ನು ಸಮೇತನೂ ಬಂದಿಲ್ಲ. ಅಲ್ಲ, ಎಲೆಕ್ಷನ್ನಾಗ ಗೆದ್ದು ಅದ, 2 ಸತಿ ಗೆದ್ದು ಅದ. 2 ಸತಿ ನಿಂಗೆ ಹಳ್ಳಿ ಹೆಂಗೈತೆ ಎಂಬುದು ಬಂದು ನೋಡಿಲ್ಲ. ಬರ್ರಿ ನೋಡ್ರಿ ಅಲ್ಲಿ ರೋಡ್ಗಳ್ನ ಹೆಂಗಾಗ್ಯಾವೆ ಎಂಬುದು. ಎಲ್ಲ ಕಡೆ ಮೋದಿ ಬರ್ಬೇಕು. ಚೆನ್ನಾಗಿರುತ್ತೆ. ಮೋದಿ ಮಾಡ್ತಾರ್ರಿ. ದೇಶನೇ ಉಳಿಸವ್ರಲ್ಲ, ಅಲ್ಲಿ ದೇಶನೇ ಮಾರ್ಕೊಂಡು ಹೋಗೋರು ಬೇರೆಯವ್ರು ಬಂದಿದ್ರೆ. ಯಾವಾಗ ಮಾರೋರು ಇನ್ನೂ ಇರಿಸ್ಕೊಂಡಿರೋರು ಅವರು. ಗಾಡಿ ಓಡಿಸಿ ಸಮಯ ಹಾಕಿದ್ವಿ ಸಮಯ. ನಾವು ಕಾಂಗ್ರೆಸ್ಗೆ ಹಾಕಿದ್ವಿ ಸಮಯ. ನಾವು ಕಾಂಗ್ರೆಸ್ಗೆ ಹಾಕೋದು. ಪಾವಡ ತಾಲೂಕು ನಮ್ಮದು. ಕಾಂಗ್ರೆಸ್ಗೆ ಹಾಕೋದು. ದುರ್ಗ ಇಲ್ಲ, ಆ ಕಡೆ ದುರ್ಗ ಸೇರುತ್ತೆ. ಅದಕ್ಕೆ ಸೇರುತ್ತೆ. ಇಲ್ಲ, ಮುದ್ದನ್ಮೇಗೌಡರು ಓಕೆ. ಸರ್ ಸೆಂಟ್ರಲ್ ನಾವು ಹೇಳಕ್ಕೆ ಬರಲ್ಲ. ಯಾರನ್ನ ಅದು ಓಕೆ. ನಾವು ಇಲ್ಲಿ ನಮ್ಮ ವೈಯಕ್ತಿಕವಾಗಿ ನಾವಿಲ್ಲಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಮುದ್ದನ್ಮೇಗೌಡರು ಓಕೆ. ₹1 ಕೆಲಸ ಮಾಡಿಲ್ಲ ಅವರು. ಅವರು ಬಂದೇ ಇಲ್ಲ. ಅವರು ನಮ್ಮ MP ಬಸವರಾಜ್ ಅವರು ಏನೋ ಈಗ ಅಕಸ್ಮಾತ್ ಅವರು ಅನ್ನೋ ಕಾರಣನೋ ಅವ್ರಿಗೆ ಏನೋ ಸಮಸ್ಯೆಗಳು ಅವರು ಬಂದಿಲ್ಲ. ಅವ್ರ ಕಡೆಯಿಂದ ಯಾವುದೇ ಕೆಲಸ ಕಾರ್ಯ ಆಗಿಲ್ಲ. ಆಗಿಲ್ಲ. MLAಗಳು ಮಾಡ್ತಿದ್ದಾರೆ. ಸುರೇಶ್ ಗೌಡರು ಅವ್ರ ಬಗ್ಗೆ ಮಾತಾಡೋಂಗಿಲ್ಲ, ಅವ್ರು ಕೆಲಸ ಮಾಡ್ತಾರೆ. ಅವ್ರ ಬಗ್ಗೆ ನಾವು ಮಾತಾಡೋಂಗಿಲ್ಲ. ಪಾಪ ಕೆಲಸ ಮಾಡ್ಯವ್ರೆ. ನಾವು ಪಕ್ಷಾತೀತವಾಗಿ ಮಾಡಲ್ಲ, ವ್ಯಕ್ತಿಯಾತೀತವಾಗಿ ಮಾತಾಡೋದು. ನಾವು ವ್ಯಕ್ತಿನ ನೋಡ್ಕೊಂಡು ಮಾತಾಡ್ಕೊಳೋದು. ಪಕ್ಷ ಬೇರೆ ಯಾವುದನ್ನಾಗಿರಲಿ, ನಮ್ಗೆ ಅದು ಬೇಕಿಲ್ಲ ಸರ್. ಅದೆಲ್ಲ ಕೊಟ್ಟವ್ರೆ, ಜನಕ್ಕೆ ಅನುಕೂಲ ಆಗೈತೆ. ಅದನ್ನ ಜನ ಏನು ತೀರ್ಮಾನ ಮಾಡ್ಕೊಂತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಂ, ರೈತರಿಗೆ ಇಂಪಾರ್ಟೆಂಟ್ ಆಗಿರೋದು 4 ಕಲ್ಲು ಆದ್ಮೇಲೆ ಸರ್ ಅದು ಪ್ರಾಬ್ಲಮ್ಮೇನೆ. ಈಗ ವಯಸ್ಸಾಗ್ತೈತೆ ಅಂದರೆ 7-8 ದನ ಕಟ್ಕೊಂಡಿರ್ತಾರೆ. ವಯಸ್ಸಾದ್ಮೇಲೆ ಅದೇನು ಮಾಡ್ಬೇಕದು?
ಅದನ್ನು ಸಾಕೋಕ್ಕಾಗಲ್ಲ, ಏನಿಲ್ಲ. ಏನು ಮಾಡೋದು ಅದನ್ನು? ಆ ಕಾಯ್ದೆ ನಿಮ್ಗೆ ಒಳ್ಳೇದಾ ತಪ್ಪಾಗುತ್ತಾ? ಸರ್ ಅದು ನೋಡ್ಕೊಂಡ್ರೆ ಒಂದು ಪರ ಒಳ್ಳೇದೇ, ಒಂದು ಪರ ಕೆಟ್ಟದ್ದು. ಏನು ಮಾಡೋದು ಸರ್? ಕಷ್ಟ ಸರ್ ರೈತರಿಗೆ. ಈಗ ನೀರಿಲ್ಲ ಸರ್ ಕುಡಿಯೋಕ್ಕೆ, ಒಂದು ಅಭಾವ, ನೀರುಗಳ್ಗೆ ಅಭಾವ, ಮೇವುಗಳ್ಗೆ ಅಭಾವ. ರೈತರ ಕಡೆ ಗಮನ ಹರಿಸಲ್ಲ ಸರ್ ಯಾರೂ. ರೈತರ ಜೀವನ ಹೆಂಗೆ ಅಂತಂದರೆ ಸಾಯಲೂಬಾರ್ದು ಬದುಕಲೂಬಾರ್ದು, ಆ ಥರ ರೈತರ ಜೀವನ ಕಷ್ಟ. ಹಂಗಾಗಿದೆ ಸರ್. ನಮ್ಮದೊಂದು 4 ಎಕರೆ ಇದೆ ಸರ್. ನಾವೊಂದು ಸ್ವಲ್ಪ ಅಡಿಕೆ ಗಿಡ ಹಾಕಿದ್ದೀವಿ. ಒಂದು ಸ್ವಲ್ಪ ಹಿಂಗೆ ಸಣ್ಣ ಪುಟ್ಟ ಬೆಳೆ ಜೀವನ ಮಾಡ್ಬೇಕಲ್ಲ. ಸ್ವಾಮಿ, ಯಾರು ಬಂದು ಒಳ್ಳೇದು ಅಂತ ಹೇಳ್ತೀರಾ? ನಾನು ಹೇಳಿವಾಗಲೇ ಯಾರು ಬಂದು ಮಾಡೋದು ಅಷ್ಟಾಗೈತೆ. ಅಲ್ಲ, ಯಾರು ಬಂದು ಮಾಡೋದು ಅಷ್ಟಾಗೈತೆ. ನಮ್ಮ ಕಷ್ಟ ಯಾರು ತಪ್ಪಿಲ್ಲ, ಗೊತ್ತಾಯ್ತಾ? ಹಂಗಿರಟ್ಟವ ನೀವು ಕೇಳಿರಿ ಯಾರು ಬಂದು ಒಳ್ಳೇದು ಅಂತಂದರೆ. ಅಲ್ಲಲ್ಲ, ತುಮಕೂರು ಇದಕ್ಕೆ ಮಾಡ್ಯವ್ರೆ, ಕೆಟ್ಟ ಮಾತಾಡ್ಬಾರ್ದು. ಅವರು ಸಾಕಷ್ಟು ಮಾಡ್ಯವ್ರೆ. ಅವ್ರನ್ನೂ ಇಲ್ಲ, ಅವ್ರು ಏನು ಮಾಡ್ಯವ್ರೆ ಅಂತ ಹೇಳೋಕ್ಕಾಗಲ್ಲ. ಇವರು ಮಾಡ್ಯವ್ರೆ. ಜಿ ಪರಮೇಶ್ವರ್ ಅವರು ನಮಗೆ ದಾರಿ ಇರಲಿಲ್ಲ, ದಾರಿ ಮಾಡಿಕೊಟ್ರು. ಅವರು ಸಾಕಷ್ಟು ಮಾಡ್ಯವ್ರೆ, ಗೊತ್ತಾಯ್ತಾ? ನಾವೇನು ತಗೊಂಡಿಲ್ಲ ಗುರುವೆ, ನಮಗೇನು ಬಂದಿಲ್ಲ. ಯಾರಿಗೂ ಬಂದದ ಅಷ್ಟೇ. ನಮ್ಮ ಬಗ್ಗೆ ನಾವು ಹೇಳ್ತೀವಿ. ನೀವು ಕೇಳಿದಾಗ ನಾವು ಹೇಳಲೇಬೇಕಲ್ವಾ? ನಾವು ಯಾರೂ ಒಂದು ಮಾಡಿಲ್ಲ, ತಗೊಂಡಿಲ್ಲ ನಾವು. ನಮಗೆ ಹಸಿರು ಕಾರ್ಡೇ ಇಲ್ಲ, ನಂಬ್ತೀರಾ? ಕಾರ್ಡೇ ಇಲ್ಲ, ಹಸಿರು ಕಾರ್ಡೇ ಇಲ್ಲ ನಮಗೆ. ಇದನ್ನು ಪಬ್ಲಿಕ್ ಹಾಕ್ರಿ ಬೇಕಾದ್ರೆ. ಹಸಿರು ಕಾರ್ಡ್ ಕೊಟ್ಟಿಲ್ಲ. ಇಲ್ಲ, ಕೊಡಲಿಲ್ಲ. 2 ಸಾರಿ ಇನ್ಸ್ಪೆಕ್ಷನ್ಗೆ ಬಂದರು. ನಮಗಂತೂ ಕೊಡಲಿಲ್ಲ. ನಾನು ಮಗ್ಗನ ಮಾಡೋ ಅಂತ ಮಾಡಿದ್ದು. ಹಸಿರು ಕಾರ್ಡು ಕೊಡಲಿಲ್ಲ, ಚೆಕಿಂಗ್ ಬಂದರು. ಜಮೀನು 2.5 ಎಕರೆ ಇದೆ. ನಮ್ಮ ಚಿಕ್ಕಪ್ಪ, ನಮ್ಮ ಅಪ್ಪ, ನಮ್ಮ ದೊಡ್ಡಪ್ಪರು ಎಲ್ಲ ಜಂಟಿಯಾಗಿ ಅವ್ರೆ. ನಮ್ಮ ಅಣ್ಣ ತಮ್ಮ ಬಂದರೆ 2.5 ಎಕರೆ. ನಮ್ಮ ತಾಯಿಯವರು ವೃದ್ಧಾಪ್ಯವೇತನ ಅಂತ ಕೊಡಲಿಲ್ಲ. 14 ವರ್ಷ ನಮ್ಮ ತಂದೆ ತೆಗಿರೋಗಿ ಅವ್ರಿಗೂ ವೃದ್ಧಾಪ್ಯವೇತನ ಬಂದಿದ್ದು ವಾಪಸ್ ಮಾಡಿದರು, ಗೊತ್ತಾಯ್ತಾ? ಹಸು ಕಾರ್ಡ್ ಇಲ್ಲ ನಮ್ಗೆ, ಯಾವ ಸೌಲಭ್ಯನೂ ಮಾಡಿಲ್ಲ. ಭೀಮಸಾಗರ ನಮ್ಮೂರು, ಕೋಳಲ್ ಪಕ್ಕ, ಕೊಟ್ಟಿಗೆರೆ ತಾಲೂಕು, ತುಮಕೂರು ಡಿಸ್ಟಿಕ್ಕು. ಎಲ್ಲರಿಗೂ ಹೇಳಿದೋ, ಯಾರಿಗೂ ಈಗ ಕೇಳಿಲ್ಲ. ನಾವು ನಿಮಗೂ ಇವತ್ತು ಕೊಂಡು ತಿಂತೀವಿ ಅಕ್ಕಿ ನಾವು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.